ಇದಾನೆ ಗುರು ಬರ್ತಾನೆ ಅವ್ರ ಜೀವನದಲ್ಲಿ ಅಂದ್ರೆ ಒಬ್ಬ ಸಾಧಕ ಅಂತ ಅವ್ನಿಗೆ ಏನು ಗೊತ್ತಿರಲ್ಲ, ಆದ್ರೆ ಅವನಲ್ಲಿ ಷಟ್ ಸಂಪತ್ತಿ ಇರುತ್ತಾ ಮುಂಚೆನೆ ಬಂದಾಗ? ಒಂದೇನು ಅರ್ಥ ಮಾಡ್ಬೇಕಂದ್ರೆ, ನಮ್ಮ ಜೀವನದಲ್ಲಿ ನೀವು ಒಬ್ಬ ಹುಡುಗನ ಮದುವೆ ಆದ್ರಿ, ಹುಡುಗನ ಹುಡುಗಿ ಮದುವೆ ಆಗಿದ್ದೋ, ಹುಡುಗನ ಮದುವೆ ಆಗಿದ್ದೋ, ಅದು ಆಗಿದ್ದದು ಲೈಫಲ್ಲಿ ಏನಾಗುತ್ತೆ, ಎಲ್ಲ ಘಟನೆಗಳು ಆಯಾ ಸಂದರ್ಭವಾಗಿ ಆಗ್ತವೆ. ಲೈಫಲ್ಲಿ ನಾವು ಮಾಡಿದಂತ ಆ ಪ್ರಕೃತಿಯ ನಿಯಮ, ಕರ್ತಾಹಮಿತಿ ಮನ್ಯತೆ, ಪ್ರಕೃತಿಯಲ್ಲಿ ಆಗುತ್ತದು. ಆಗುದನ್ನು ನಾನೇನ್ ಮಾಡ್ತೇನೆ, ಅಹಂಕಾರದಿಂದ ನಾನೇ ಮಾಡಿದ್ದು ಅಂತ ಹೇಳ್ತೇನೆ. ಒಬ್ಬ ಹುಡುಗ ಹುಡುಗಿನ ನೋಡ್ತಾನೆ, ಐ ಆಮ್ ಕಮಿಂಗ್ ಟು ದಟ್. ಸೊ ಒಬ್ಬ ಹುಡುಗ ಹುಡುಗಿನ ನೋಡ್ತೇನೆ, ಹುಡುಗ ಹುಡುಗಿನ ನೋಡಿದಾಗ ಐ ಲವ್ ಯು ಅಂತ ಹೇಳ್ತಾನೆ. ಅಲ್ಲೇ ಒಳಗಡೆ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗಿದೆ. ಆ ಕೆಮಿಕಲ್ ಲವ್ ಏನಾಗುತ್ತೆ, ಐ ಲವ್ ಯು ಅಂತ ಫೀಲಿಂಗ್ ಹೇಳ್ತಾನೆ. ಅಂದ್ರೆ ಅವನು ಪ್ರಕೃತಿಯೊಳಗೆ ಸೇರ್ಕೊಂಡ್ಬಿಡ್ತಾನೆ, ನಾನು ಮಾಡಿದ್ದು ಅಂತ ಹೇಳ್ತಾನೆ. ಆಯ್ತಾ? ಅಂದ್ರೆ ಪ್ರಕೃತಿಯಲ್ಲಿ ಜೀವನದಲ್ಲಿ ಎಲ್ಲವೂ ಘಟನೆಗಳು ನಾನು ಮಾಡಿದ್ದು ಅಂತ ಹೇಳಿದ್ರೆ ನಿಜವಾಗ್ಲೂ ನೋಡಿದ್ರೆ ಪ್ರಕೃತಿ ನಿಯಮಕ್ಕಾಗಿ ಆಗ್ತಾ ಇರ್ತಾರೆ. ಹಾಗೆ ಒಬ್ಬ ಗುರು ಶಿಷ್ಯನ ಮುಂದೆ ಗುರು ಬರೋದು ಆ ಪ್ರಕೃತಿ ನಿಯಮದಿಂದ ಆಗುತ್ತೆ. ನಾನು ಹುಡುಕಿದೆ ಅಂತ ಹೇಳಿದ್ರೆ ಅವನು ಹುಡುಕ್ಬೋದು, ಆದ್ರೆ ನಿಜವಾಗ್ಲೂ ನೋಡುದು ಆ ಪ್ರಕೃತಿ ನಿಯಮಕ್ಕೆ ಸರಿಯಾಗುತ್ತೆ. ಅವನು ಮೆಚೂರ್ ಆದಾಗ. ಅವನು ಮೆಚೂರ್ ಆಗೋದಂದ್ರೆ ಹೇಗೆ? ಸಾಧನ ಚತುಷ್ಟಯ ಶಮ ಆದಮ ತಿತಿಶ ಉಪರತಿ ಶ್ರದ್ಧಾ ಸಮಾಧಾನ ಬಂದಾಗಿರ್ಬೋದು, ಅಥವಾ ಮೆಚುರಿಟಿ ಅವನ ಹಿಂದಿನ ಜನ್ಮದ ಕರ್ಮದಿಂದ ಆಗಿರ್ಬೋದು, ಒಳ್ಳೆ ಕರ್ಮದಿಂದ ಮಾಡಿರ್ಬೋದು, ಸುಕೃತದಿಂದ ಆಗಿರ್ಬೋದು, ಗೊತ್ತಿಲ್ಲ ನಮಗೆ. ಯಾವುದೋ ಒಂದು ಮೆಚೂರ್ ಆಗುತ್ತೆ. ಆ ಮೆಚೂರ್ ಆದಾಗ ಆ ಪ್ರಕೃತಿ ನಿಯಮದ ಪ್ರಕಾರ ಗುರುಗಳು ಅವನಿಗೆ ಸಿಗ್ತಾರೆ. ಈ ಜನ್ಮದ ಸಾಧನ ಚತುಷ್ಟ ಬಂದಿದೆ ಅವನಿಗೆ ಗೊತ್ತಿಲ್ಲ, ಬಟ್ ಹಿಂದಿನ ಜನ್ಮದ ಅವನು ಒಳ್ಳೆ ಕರ್ಮ ಮಾಡಿದ್ದಾನೆ, ಆ ಕರ್ಮದ ಫಲವಾಗಿ ಬರಬಹುದು. ಆಯ್ತಾ? ಅಂದ್ರೆ ಅವ್ನು ಮೆಚೂರಿಟಿ ಇದ್ರೆ ಅವ್ನ ಕರ್ಮ ಫಲದಿಂದ ಮೆಚೂರ್ ಆಗಿರ್ಬೋದು, ಸಾಧನ ಚತುಷ್ಟಯದಿಂದ ಮೆಚೂರ್ ಆಗಿರ್ಬೋದು, ಅವನು ಸಾಧನೆ ಮಾಡಿ ಮೆಚೂರ್ ಆಗಿರ್ಬೋದು, ಒಳ್ಳೆ ಕರ್ಮ ಏನೋ ಮಾಡಿದ್ದಾನೆ ಆ ಕರ್ಮದಿಂದ ಮೆಚೂರ್ ಆಗಿರ್ಬೋದು. ಆ ಕಾಲದಲ್ಲಿ ಗುರು ಅವನ ಮುಂದೆ ಕಾಣಿಸ್ಕೊಳ್ತಾನೆ. ನಾನು ಗುರುವನ್ನು ಹುಡುಕಿದಂತ ಹೇಳ್ತಾನೆ ಅವನು ಆ ಅಹಂಕಾರದಿಂದ. ನಿಜ ನೋಡಿದ್ರೆ ಗುರು ಅವನಿಗೆ ಕಾಣಿಸ್ಕೊಳ್ತಾನೆ ಆ ಸಂದರ್ಭದಲ್ಲಿ. ಅಲ್ಲ, ವಿವೇಕ ಗೊತ್ತಿಲ್ಲ ಅಂದ್ರೆ ಯಾವ್ದೊಂದು ಒಳ್ಳೆ ಕರ್ಮ ಮಾಡಿರ್ಬೋದು ಅವನು ಗೊತ್ತಿಲ್ಲದೆ. ಅಂಶಂಗೆ ಯಾವುದನ್ನ ನಾವು ಇದನ್ನ ಡಿಫೈನ್ ಮಾಡೋಕ್ಕಾಗಲ್ಲ. ಅವನು ಮೆಚುರಿಟಿ ಗುಡ್ ಕರ್ಮ, ಒಳ್ಳೆ ಕರ್ಮ ಅಂದ್ರೆ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗೆ, ಅದು ಏನೋ ಮೆಚೂರ್ ಆಯ್ತು, ಓಪನ್ ಆಗ್ಬೋದು. ಇಲ್ಲ ಅವನು ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿರ್ಬೋದು, ಅಥವಾ ಒಳ್ಳೆ ಹಿಂದಿನ ಜನ್ಮದಲ್ಲಿ ಕರ್ಮಯೋಗ ಮಾಡಿರ್ಬೋದು. ಈ ಪ್ರಕೃತಿ ಅಂದ್ರೆ ಒಂದು ಹೇಗಿದೆ ಅಂದ್ರೆ, ಪ್ರಕೃತಿಯಲ್ಲಿ ಈಶ್ವರ ಭಗವಂತ ಅದ ಶಕ್ತಿ. ಈ ಶಕ್ತಿಯಲ್ಲಿ ಇದು ಕರ್ಮಕ್ಷೇತ್ರ. ನಾವು ಏನ್ ಬಿತ್ತೇವೆ ಅದು ಬೀಜ ಬಿಡಿತಾ ಇರ್ತದೆ. ಒಂದು ಗದ್ದೆಯಲ್ಲಿ ಮಾವಿನ ಬೀಜ ಹಾಕಿದ್ರೆ ಅದು ಮಾವಿನ ಹಣ್ಣು ಕೊಡುತ್ತೆ, ಅಥವಾ ಇದ್ರದ್ದು ಕರಿಬೇವಿನ ಬೀಜ ಹಾಕಿದ್ರೆ ಕರಿಬೇವು ಕೊಡುತ್ತೆ. ನಾವು ಏನ್ ಹಾಕಿರ್ತೇವೆ ಅದು ಫಲ ಬರುತ್ತೆ. ಈ ಕರ್ಮ ಫಲ ಅಂದ್ರೆ ಹೇಗೆಂದ್ರೆ ನಮ್ಮ ಜೀವನದಲ್ಲಿ ಬರ್ತದೆ, ಅದು ಡೆಲಿವರಿ ಆಗುತ್ತೆ. ಡೆಲಿವರಿ ಆಗುದು ನಾವು ಬೀಜ ಹಾಕಿದ್ದು ಯಾವಾಗಲೂ, ಫಲ ಬಂದದ್ದು ಈಗ ಅಲ್ವಾ? ಸೊ ಯಾವಾಗ ಬೀಜ ಹಾಕಿದ್ರೆ ಬಂದಿಲ್ಲ. ಗುರುಗಳು ನಮ್ಮ ಜೀವನದಲ್ಲಿ ಬಂದ್ರೆ ಯಾವುದೋ ಜನ್ಮದಲ್ಲಿ ಎಲ್ಲೋ ಒಂದು ಫಲ ಬೀಜ ಹಾಕಿದ್ದೇವೆ, ಆ ಬೀಜದ ಫಲ ಈಗ ಬಂದಿರಬಹುದು. ಶಮದಮ ತಿತಿಶ ಉಪದಿ ಬಂದಿಯೋ ಗೊತ್ತಿಲ್ಲ, ಯಾಕಂದ್ರೆ ಒಳ್ಳೆ ಕರ್ಮ ಬೀಜ ಹಾಕಿದ್ದೇನೆ, ಕೇವಲ ಮೋಕ್ಷತ್ವ ಇಟ್ಕೊಂಡು ಬರ್ಬೋದು. ಆಯ್ತಾ? ಸೊ ಅದು ಒಳ್ಳೆ ಕರ್ಮ ಇರ್ಬೇಕು. ಅದಕ್ಕೊಂದು ಸಣ್ಣ ಸ್ಟೋರಿ ಇದೆ, ಕತೆ ಹೇಳ್ತೇನೆ. ಒಬ್ಬ ಬುದ್ಧನ ಕಾಲ ಒಬ್ಬ ಹೌಸ್ ಹೋಲ್ಡರ್ ಇದ್ದ. ಆ ಬುದ್ಧನ ಹೌಸ್ ಹೋಲ್ಡರ್ ಏನ್ ಮಾಡ್ದ, ಅವನು ಬುದ್ಧ ಹೇಳ್ತಾನೆ ಶಿಷ್ಯರಿಗೆ ಕಳ್ತಾನೆ, ಹೌಸ್ ಹೋಲ್ಡರ್ ಹೋಗಿ ಜ್ಞಾನ ಪಡ್ಕೋ ಅಂತ. ಅವ್ನು ಸಾಯ್ತಾ ಇದ್ದಾನಂತ. ಈ ಶಿಷ್ಯರಿಗೆಲ್ಲ ನಾವೆಲ್ಲ ಮಾಂಕ್ಸ್ ಅಂತ ಏನ್ ಕೇಳುದು ಅಂತ. ಆ ಹೌಸ್ ಹೋಲ್ಡರ್ ಉಪದೇಶ ಅಂತದ್ದು. ಅವ್ನು ಚೆನ್ನಾಗಿ ಮುಕ್ತಿಯ ಬಗ್ಗೆ ಹೇಳ್ಕೊಡ್ತಾನೆ. ಈ ಶಿಷ್ಯರಿಗೆ ಆಶ್ಚರ್ಯ ಆಗುತ್ತೆ, ಆ ಹೌಸ್ ಹೋಲ್ಡರ್ಗೆ ನಾವೆಲ್ಲ ಸನ್ಯಾಸಿ, ಫುಲ್ ಟೈಮ್ ಸನ್ಯಾಸಿ, ಅವನಿಗೆ ಹೇಗೆ ಚೆನ್ನಾಗಿ ಗೊತ್ತು ಅಂತ. ಆಗ ಬುದ್ಧ ಅವನು ಹಿಂದಿನ ಜನ್ಮದ ಕಥೆ ಹೇಳ್ತಾನೆ. ಅವನ ಹಿಂದಿನ ಜನ್ಮದ ಕಥೆ ಏನಂದ್ರೆ, ಹಿಂದಿನ ಜನ್ಮದಲ್ಲಿ ಅವನೊಬ್ಬ ಟೈಲರ್ ಆಗಿದ್ದ. ದೀಪ ಹಚ್ಚಿರ್ತಾರೆ. ದೀಪದ ಬಂದು ಬುದ್ಧನ ಫೋಟೋ ಇಟ್ಕೊಂಡಿರ್ತಾರೆ, ಬುದ್ಧದ್ದು ವಿಗ್ರಹ. ಅವನು ದೀಪ ಹಚ್ಚುವಾಗ ಯಾವಾಗಲೂ ಅವನು ಏನು ಯೋಚನೆ ಮಾಡೋದು, ನನಗೂ ಬುದ್ಧನ ಹಾಗೆ ಆಗ್ಬೇಕು ಅದು ಅಷ್ಟೇ ಗೊತ್ತಿರೋ ಅವನಿಗೆ. ನನಗೂ ಬುದ್ಧನ ಆಗಿರ್ಬೇಕು ಡಿಸೈರ್ ಅಷ್ಟೇ. ಆ ಡಿಸೈರ್ ಬುದ್ಧನ ಹತ್ರ ಬರ್ತದೆ, ಆ ಡಿಸೈರ್ ಜ್ಞಾನ ಕೊಡ್ತದೆ. ಸೊ ಈ ಮೆಚುರಿಟಿ ಅಂದ್ರೆ ಯಾವ್ದು ಮೆಚೂರ್ ಆಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಕರ್ಮ ಮೆಚೂರ್ ಆಯ್ತೋ, ನಿಮ್ಮ ಡಿಸೈರ್ ಮೆಚೂರ್ ಆಯ್ತೋ ಗೊತ್ತಿಲ್ಲ, ಬಟ್ ಫೈನಲಿ ಗುರು ನಿಮ್ಗೆ ಬರ್ತಾರೆ ನಿಮಗೆ. ಆಯ್ತಾ? ಸರಿನಾ? ಕ್ಲೋಸ್ ಮಾಡೋಣ ಇವತ್ತಿಗೆ. ಹರಿ ಓಂ. ಹರಿ ಓಂ ಗುರುಜಿ. ಈ ಕೊನೆಯಲ್ಲಿ ಸೀತಾ ಅವ್ರು ಕೇಳಿದ್ದು ಬಹಳ ಒಳ್ಳೆ ಪ್ರಶ್ನೆ ಮತ್ತು ಅದಕ್ಕೆ ಒಳ್ಳೆ ಸಮಂಜಸವಾದ ಉತ್ತರ.
ಚೆನ್ನಾಗಿತ್ತು. ಹರಿ ಓಂ ಎಲ್ರಿಗೂ. ಹರಿ ಓಂ ಗುರುಜಿ. ಹರಿ ಓಂ. ಹರಿ ಓಂ ಗುರುಜಿ. So did you listen to the story fully?